ಹೆಂಗೋ ಸುನಂದಿ ಹೊಟ್ಟೆ ಎಲ್ಲ ಖಾಲಿ ಆಗುತ್ತದೆ. ಸುಸ್ತಾಗಿ ಮಲ್ಕೊಂಬಿಟ್ಟಿರ್ತಾಳೆ. ಸುನಂದಿ 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 ಅಯ್ಯೋ ಪಾಪ ಸುಸ್ತಾಗಿ ಮಲ್ಕೊಂಬಿಟ್ಟಿರ್ತಾಳೆ. ಏನೋ ನೋಡ್ಕೊಂಡು ಬಿಡು. ಹೆಂಗೋ ಹೊಟ್ಟೆಗಿದ್ದಿದ್ದು ಮಗು ಹೋಯ್ತಾ? ನಂಗಂತೂ ಬರೀ ಖುಷಿ ಆಗೋಯ್ತು. ಬನ್ನಿ ಇರು ದೊಡ್ಡನ ಬನ್ನಿ. ಬೇಡ ಬೇಡ ಮಲ್ಕೊಂಡು ನೀನು ಆರಾಮಾಗಿ, ನಾನೇ ಅಲ್ಲಿಗೆ ಬರ್ತೀನಿ. ಬಾದಿಕ ಮೇಡ ಅಲ್ಲೇ ಇರುವ. ಸುನಂದಿ ಚೆನ್ನಾಗಿದ್ಯಾ? ಅದೇ ನಿನ್ ಕೇಳ್ತಾ ಇದೆಯಾ? ನಿನ್ನೆ ಎಲ್ಲ ಮನೆ ಹತ್ರಕ್ಕೆ ಬಂದಿದ್ದೆ. ಮೈಸೂರು ಪಾಕ್ ತಂದ್ಕೊಟ್ಟೆ, ಇವಾಗ ಬಂದು ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದೀಯಾ? ಯಾಕೋ ತಲೆಗೆ ಸುತ್ತದ ಹೆಂಗ್ ನಿಂಕ? ಯಾವಾಗ ಯಾವಾಗ ಮದುವೆ ಮಾಡ್ಕೊಳ್ಳೋದ? ಆ ಐನೋರ್ನ ಕೇಳ್ದ ಒಳ್ಳೆ ದಿನ ಯಾವಾಗೈತೆ ಅಂತ? ಕೇಳ್ದ ಇಲ್ಲ? ಮಾತಾಡ. ಊಟ ತಿಂತೀಯಾ? ಊಟನೂ ಬೇಡ ಯಾವುದು ಬೇಡ ಅಂತ. ಯಾಕ ಏನಾಯ್ತು? ನಿಂಗೇನು ಹೊಟ್ಟೆ ನೋಡ್ತಾ ಇಲ್ಲನೆ? ಹೊಟ್ಟೆನೂ ನೋಡ್ತಾ ಇಲ್ಲ, ಏನು ನೋಡ್ತಾ ಇಲ್ಲ. ಮಗು ಚೆನ್ನಾಗಿ ಬೆಳೀಲಿ ಅಂತ ಹೊಟ್ಟೆ ತುಂಬ ಊಟ ತಿಂತಾ ಇದ್ದೀನಿ. ನಂಗೆ ಹೊಟ್ಟೆ ಆಗ್ತದೆ. ಐನೋರ್ನ ಮದುವೆ ಆಗಕ್ಕ ಒಳ್ಳೆ ದಿನ ಕೇಳ್ಕೊಂಡು ಅಷ್ಟು ಕೇಸರಿ ತಕೊಂಬ. ಇವಾಗ 5 ತಿಂಗ್ಳಕ್ಕೆ ಬೀಳ್ತದೆ, ಅವಾಗ ಕೇಸರಿ ಕುಡಿಬೇಕು. ರಾತ್ರಿ ಹೊತ್ತು ಮಲ್ಕೊಂಡು ಹೋಗ. ಮಗು ಕೆಂಪು ಹೋಗ್ತದೆ. ಯಾಕೆ ಕತ್ತಿಸ್ತಾ ಇದೆಯಾ? ಯಾಕೋ ಏನಾಯ್ತು? ನೀನು ಬದುಕಿಸ್ಕೊಡ್ದು. ನೀನು ಬದುಕಿಸ್ಕೊಡ್ದು. ನೀನು ಬದುಕಿದ್ರೆ ನನ್ನ ಜೀವನ ಮಾಡೋಕ್ಕಾಗಲ್ಲ. ನೀನು ಸಾಯ್ಬೇಕು. ಬಿಡು ಬಿಡು, ಕತ್ತು ಬಿಡು, ಕತ್ತು ಬಿಡು. ಸಾಯ್ಬೇಕು ನೀನು. ಕತ್ ಬಿಡು, ಕತ್ ಬಿಡು, ದೊಡ್ಡ ಕತ್ ಬಿಡು. ನಾನು ಕತ್ತಿಸ್ತಾ ಇದೀನಿ. ಯಾಕೋ ಕತ್ತು ಬಿಡು. ಸಾಯ್ಬೇಕು ನೀನು. ನೀನು ಸತ್ರ ನನಗೆ ನಂಬಿ. ಅಯ್ಯೋ ಮೋಸ್ಕಾರನೆ, ನೀನು ಇಂಥ ಮೋಸ್ಕಾರನ ಅಂತ ನಾನು ಅನ್ಕೊಂಡಿರಲಿಲ್ಲ. ನಾನ್ಯಾಕೋ ಸಾಯ್ಬೇಕು? ನಿನ್ನ ಬದುಕಿದಂಗೆ ಸಾಯಿಸ್ತೀನಿ. ನೋಡ್ತಾ ಇರು. ಇರಕ್ಕ ನಡಿಯೋ. ನನ್ನನ್ನೇ ಕತ್ತಿಸ್ಕೊಕತ್ತೀಯನೋ? ಇರೋ ನೀನು ಮಾನ ಮರ್ಯಾದೆ ಹೆಂಗ ರಾಜಾಕಂತ ನಾನು ತಿಳಿದ. ಸುನಂದಿ ಹೋಗ್ಬೇಡ. ಏನನ್ನ ಮಾತಿದ್ರೆ ನಿಮ್ಮ ಮನೆ ಹತ್ರ ಮಾತಾಡ್ತಾನ ಬಾ. ಬಾರೋ. ನಾನು ಇಷ್ಟು ದಿವಸದಿಂದ ಅಯ್ಯೋ ಪಾಪ ಅಂತ ನಾನಿದ್ರೆ ಇವತ್ತು ನನ್ನನ್ನೇ ಸಾಯ್ಸಕ್ ಬತ್ತೀಯಾ? ಬಾ. ಏನನ್ನ ಮಾತಿದ್ರೆ ನಿಮ್ಮ ಮನೆ ಹತ್ರ ಮಾತಾಡ್ತಾಳ. ಅಯ್ಯೋ ಎಂತ ಕೆಲಸ ಆಗೋಯ್ತು? ನೀವು ಮನೆ ಹತ್ರ ಹೋಗಿ ಗಲಾಟೆ ಮಾಡ್ತಾಳೇನೋ. ನಮ್ಮಮ್ಮ ನೀನೇನಿಲ್ಲ ನನ್ನನ್ನು ಸೋತರಿಗೆ. ಅದಕ್ಕೆ ಏನೇ ಚೆನ್ನಾಗಿದ್ದೇನೆ? ಹೂನತ್ಗೆ ಚೆನ್ನಾಗಿದ್ದೀನಿ. ಏನತ್ಗೆ ಅಣ್ಣ ನೀನಿಬ್ರು ಹೇಳಿ ಕಳ್ಸಿದ್ದೀರಿ? ನಿಮ್ಮ ಅಣ್ಣ ಯಾವಾಗ ಹೇಳಿ ಕಳ್ಸಿದ್ದ? ನಾನೇನೋ ಹೇಳಿ ಕಳ್ಸಿದ್ನಿ ಸರಿ. ನಿಮ್ಮ ಅಣ್ಣ ಯಾವಾಗ ಹೇಳಿ ಕಳ್ಸಿದ್ನೆ? ಅದೇ ನಮ್ಮೂರ ಆಯ್ತು ಯಾರೋ ಸಿಕ್ಕಿದ್ನಂತೆ. ನನ್ನ ತಂಗಿ ನಾವು ಊರಿಗೆ ಬರೋಕೆ ಕೇಳಪ್ಪ ಅಂತ ಹೇಳಿದ್ನಂತೆ. ಓ ಹೌದಾ, ಸರಿ. ಅದೇನು ಕೇಳಿ ಕಳ್ಸಿದ್ನ ನಿಮ್ಮ ಅಣ್ಣ ಅಂತ ತಿಳಿದು. ಅದೇನೋ ನಿನ್ನ ಮಗಳು ಸುನೀತಿನ ರುದ್ರನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಹೌದಾ? ನಂಗೇನು ತಿಳಿದಿಲ್ಲ ಅದಕ್ಕೆ ಈ ಮಾತು. ಏನೋ ನಿಮ್ಮ ಅಣ್ಣ ಏರ್ಪಟ್ಟನಮ್ಮ. ನಿಮ್ಮ ಅಣ್ಣ ಏರ್ಪಟ್ಟು ಅಲ್ಲ, ನೀನು ಕೇಳ್ಬೇಕು ಅನ್ನೋದು ಜ್ಞಾನ ಬೇಡ. ನೀನು ಒಪ್ಪಿಗೆ ತಿಳ್ಕೊಬೇಕು ತಾನೆ? ಅದಕ್ಕೆ ನಮ್ಮ ಅಣ್ಣ ಹೆಂಗೆ ಹೇಳ್ತಾನೋ ಹಂಗೆ. ನಮ್ಮ ಅಣ್ಣ ಇವಾಗ ರುದ್ರನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಾನೇನು ಬೇಡ ಅಂತೀನಾ? ನಮ್ಮ ಅಣ್ಣ ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀನಿ ನಾನು. ನಮ್ಮ ಅಣ್ಣ ಯಾವತ್ತಿದ್ರು ನಂಗೆ ಒಳ್ಳೆ ದಾರಿನೇ ತೋರಿಸ್ತಾನೆ. ಏನು ಅಲ್ಲಿಗೆ ನಾವು ನಿಮ್ಗೆ ಕೆಟ್ಟ ದಾರಿ ತೋರಿಸ್ಬಿಡ್ತೀರಿ? ಹಂಗೇನಿಲ್ಲ ಅದಕ್ಕೆ. ನಾನು ಹಂಗನ್ನ ನಮ್ಮ ಅಣ್ಣ ಯಾವತ್ತಿದ್ರು ಒಳ್ಳೇದೇ ಮಾಡ್ತಾನೆ ಅಂತ ಒಂದು ನಂಬಿಕೆ ಅಷ್ಟೇ ನಂಗೆ. ಇವಾಗ ರುದ್ರನ್ ಕೊಟ್ಟು ಮಾಡಿದ್ರೆ ಏನಂತೆ ಮಾಡಲಿ ಬಿಡು. ಓಹೋ, ಇವಾಗ ದುಡ್ಡು ಕಾಸ್ನಾಗ ಚೆನ್ನಾಗವ್ರೆ ಅಂದ್ಬಿಟ್ಟು ಇವಾಗ ಅವ್ರ ಕಡೆ ತಿರ್ಕೊಂಬಿಟ್ಟೆ ನೀನು? ಹಂಗೇನಿಲ್ಲ ಅದಕ್ಕೆ. ಅಲ್ಲಿ ಹೇಳು ದಂಡಿಗೆ ದುಡ್ಡು ಕಾಸು ಅದೇ ಅಂತ ನನ್ನ ಪಾಪ ಮಗಳು ಕೊಡ್ತಾ ಇದೆಯೇನೋ ಅಂತ. ಕೂಲಿ ಮಾಡ್ಕೊಂಡು ತಿನ್ನೋ ಹೋಗು. ನಮ್ಮ ಅಣ್ಣ ರುದ್ರನ್ ಕೊಟ್ಟು ಕೊಡಮ್ಮ ಸುನೀತನ ಅಂದಿದ್ರು ನಾನು ಕೊಟ್ಟು ಮದುವೆ ಮಾಡ್ತಾ ಇದ್ನಿ. ಇವಾಗ ಸಾವಿತ್ರಿನ ನಮ್ಮ ಅಣ್ಣ ಮೆಚ್ಚಿ ನನ್ನ ತಂಗಿ ಮಗಳನ್ನ ಸೊಸೆ ಆಗ್ಲಿ ಅಂತ ಮಾಡ್ಕೊಂಬಂದ. ಇವಾಗ ನಾನು ಏನೇನು ಬೇಡ ಅಣ್ಣ? ಏನು ಬೇಡ, ರುದ್ರನ್ ಕೊಡೋದೇನು ಬೇಡ. ಅಲ್ಲ ನಮ್ಮ ಅಣ್ಣ ಹೆಂಗೆ ನಿರ್ಧಾರ ಮಾಡ್ತಾನೋ ಹಂಗೆ ಅತ್ತಿಗೆ. ನಾನು ರುದ್ರನ್ಗೇನು ಕೊಡೋದು ಬೇಡ, ದೊಡ್ಡವನ್ ಕೊಟ್ಟು ಮದುವೆ ಮಾಡು. ಇದೇನತ್ತಿಗೆ ಇದಕ್ಕಿದ್ದ ಹಿಂಗೆ ಹೇಳ್ತಾ ಇದೆಯಾ? ಸರೋಜಿನ ಮದುವೆ ಆಗೋನಲ್ಲ ದೊಡ್ಡವನು. ಇವಾಗ ಸುನೀತ ನೆನ್ಪು ಕೊಡ್ಲಿ ನಾನು? ಸರೋಜಿನೂ ಇರ್ಲಿ, ಸುನೀತನೂ ಇರ್ಲಿ, ದೊಡ್ಡವನ್ಗೆ ಕೊಟ್ಟು ನಿನ್ನ ಮಗಳನ್ನ ಮದುವೆ ಮಾಡು. ಏನು ನಮ್ಗೇನು ತಿನ್ನಕ್ಕಿಲ್ಲ, ಉಣ್ಣಕ್ಕಿಲ್ಲ, ಇರೋಕ್ಕೆ ಜಾಗ ಇಲ್ಲ. ಬೇಕಾದಷ್ಟೈತೆ. ಸರೋಜಿನೂ ಇರ್ತಾಳೆ, ಸುನೀತನೂ ಇರ್ತಾಳೆ, ಆರಾಮಾಗಿರ್ತಾರೆ. ಹೆಂಗೋ ಸಾವಿತ್ರಿನೂ ಇರ್ತಾಳಲ್ಲ. 3 ಜನನು ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಾರೆ. ಇಲ್ಲ ಅತ್ತಿಗೆ, ಇಲ್ಲ ಆಗಲ್ಲ. ನಾನು ಕೊಡಲ್ಲ ಅಂದರೆ ಕೊಡಲ್ಲ ಅತ್ತಿಗೆ. ನೀನು ಕೊಡಲ್ಲ ಅಂತಂದ್ರೆ ಸಾವಿತ್ರಿನ ಕರ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ನನ್ನ ಮನೆಗೆ ಒಂದು ಗಳಿಗೆ ಇರ್ಕೂಡ್ದವಳು. ಬೇಕಾಗಿಲ್ಲ ನಿನ್ನ ಮಗಳು ನಮ್ಮ ಮನೆಗೆ ಬರೋದು. ಸರಿ ಅತ್ತಿಗೆ, ನಾನು ಸಾವಿತ್ರಿನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತೀನಿ. ನನ್ನ ಮಗಳು ಭಾಳ ಹಾಳಾದ್ರೂ ಪರವಾಗಿಲ್ಲ. ಇವಳು ಭಾಳ ಹಾಳಾಗಕ್ಕೆ ನಾನು ಬಿಡಲ್ಲ. ನಾನು ಸಾವಿತ್ರಿ ಹಣೆ ಬರ್ದಾಗ ಏನು ಬರ್ತದೋ ಅದೇ ಆಗಲಿ. ಸುನೀತನ ಚೆನ್ನಾಗಿರಲಿ. ನಾನು ರುದ್ರನ್ ಕೊಟ್ಟೆ ಮದುವೆ ಮಾಡ್ತೀನಿ. ನನ್ನ ಮಗಳು ಕರ್ಕೊಂಡು ನಾನು ಓದ್ತೀನಿ. ಲೈ ಹೇಳಿದ್ ಮತ್ತೆ ಕೇಳ, ಬಾಯಿ ಮುಚ್ಕೊಂಡು ಕೊಡೆ ದೊಡ್ಡವನ್ಕ. ಏನೇ ಕಮ್ಮಿ ಆಗೋದ ಅವನ್ಕ? ಏನು ಕಮ್ಮಿ ಆಗದೆ? ಕಾಸಿನ ಸರ ಕೊಡ್ತೀನಿ, ನೋಡು ಡಾಬ್ ಕೊಡ್ತೀನಿ, ಕೈಗೆ ಬಳೆ ಕೊಡ್ತೀನಿ. ಏನು ಬೇಕೋ ಎಲ್ಲ ಒಡವೆ ವಸ್ತು ಅವಳಿಗೆ ಕೊಡ್ತೀನಿ ನಾನು. ಮನೆಗಿರೋದೆಲ್ಲ ಅವಳೇ ಇಟ್ಕೊಂಡ್ಲೆ. ದೊಡ್ಡವನ್ ಕೊಟ್ಟು ಮದುವೆ ಮಾಡೋದು ನೋಡಿ ನೀನು. ಇಲ್ಲ ಅದಕ್ಕೆ ನಾನು ಕೊಡಲ್ಲ. ನೀನು ಬಂಗಾರದ ಮಂಚದ ಮೇಲೆ ಮಲಗಿಸ್ತೀನಿ ಅಂದರು ನನ್ನ ಮಗಳು ಮಾತ್ರ ನಿನ್ನ ಮಗನ ಕೊಡಲ್ಲ. ಅದಕ್ಕೆ ನಾನು ಕೊಡಲ್ಲ. ಒಂದು ನೀರಿರೋ ಬಾಯಕನ್ನು ತಳ್ಳಿ ಸಾಯಿಸ್ತೀನಿ ಹೊರ್ತು ನಿನ್ನ ಮಗನಿಗೆ ಮಾತ್ರ ಕೊಡಲ್ಲ. ಅದೇನೇ ಹಂಗಂತ ಇದೆಯಾ? ಏನು ನನ್ನ ಮಗನೇನು ಅಂತ ಕಿರಾತಕನಾ? ಅಂತ ಕಿರಾತಕ ನೀನೇ? ಅಮ್ಮ, ನಮ್ಮ ಯಜಮಾನ್ರು ಅಂದ್ರು ನೀನು ಬಂದಿದ್ದೀಯ ಅಂತ. ಅದಕ್ಕೆ ತಾಳ್ದತ್ತಿರು, ಒಂದು ಗಳಿಗೆ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಬನ್ನಿ. ಯಾವಳ ಸಾವಿತ್ರಿ? ನಿಮ್ಮ ಅಮ್ಮನ ಕೇಳಿ ನೀನು ಏನಂತ ಹೇಳ್ಬೇಕತ್ತೆ? ನಿನ್ನ ತಂಗಿ ಅವಳಲ್ಲ ಸುನೀತಾ, ಅವಳನ್ನ ದೊಡ್ಡವನ್ ಕೊಟ್ಟು ಮದುವೆ ಮಾಡುವಂತ ಹೇಳು. ನನ್ನ ತಂಗಿನ ಕತ್ತಿಸ್ಕಾದ್ರೂ ಸಾಯಿಸ್ತೀರಿ. ನಿನ್ನ ಮಗನಿಗೆ ಮಾತ್ರ ಕೊಡಲ್ಲ ಅತ್ತೆ. ಯಾಕೆ ಕೊಡಬೇಕು?
ಯಾಕೆ ಕೊಡ್ಬೇಕು ಅಂತ ಕಚಡ ನನ್ನ ಮಗನ್ಕ ನನ್ನ ತಂಗಿನ ಕೊಟ್ಟು ಭಾಳ ಹಾಳು ಮಾಡ್ಬೇಕಾ? ಏಯ್, ಮಾತು ಮರ್ಯಾದೆಗೆ ಬರ್ಲಿ ಮಾತು. ಮನೆಯಿಂದ ಹಾಕ್ತೀನಿ ಅಷ್ಟೇ ನಿನ್ನ. ಯಾಕೆ ಹಾಕ್ತೀಯ ನನ್ನನ್ನ? ಹಾ, ನಾನು ಈ ಮನೆಗೆ ಅನ್ಭವಿಸ್ತಾ ಇರೋದು ಸಾಲದು ಅಂತ ನನ್ನ ತಂಗಿನೂ ಬರ್ಬೇಕಾ ಈ ಮನೆಗೆ ಅನ್ಭವಿಸಕ್ಕ? ನನ್ನ ತಂಗಿ ಎಲ್ಲೋ ಚೆನ್ನಾಗಿರ್ಲಿ, ನಾನೇ ಮುಂದೆ ನಿಂತು ರುದ್ರನ್ ಕೊಟ್ಟು ಮದುವೆ ಮಾಡ್ತೀನಿ. ನಿನಗೆ ಎಷ್ಟು ಅಕ್ಕದೋ ಈ ಮನೆಗೆ ನನಗೂ ಅಷ್ಟೇ ಅಕ್ಕದೆ. ನೀನು ಹೋಗ್ತಿಕ್ಕ ಅಷ್ಟು ಬೆಂಕಿ ಇಕ್ಕ. ಇಷ್ಟು ದಿನ ಆಗದೆ ಮದುವೆಗೆ ಒಂದು ಮೊಳಕೆ ಇಲ್ಲ. ಇವಳ್ಕಾದಂತೆ ಅಕ್ಕು, ಅದಂತೆ ಅಕ್ಕು. ಇವಳು ಮಕ್ಕ ನೋಡು, ನನ್ಗೆ ಯಾಕೆ ಮಕ್ಕಳಾಗಿಲ್ಲ ಅಂತ ನಿನಗೆ ತಿಳಿದ? ನೋಡತ್ತೆ, ನಾನು ಈ ಮನೆ ಸೊಸೆ. ನನ್ನನ್ನು ಹೊಡೆದ್ರು ಬಡಿದ್ರು ಒಂದ್ ದಿವಸ ಊಟಕ್ಕೆ ಹಾಕ್ತಿದ್ರು, ನಾನು ಸಹಿಸ್ಕೊಂತೀನಿ. ನನ್ನ ತಂಗಿ ಸುದ್ದಿಗೆ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರೋಳಲ್ಲ, ನೋಡ್ಕೊ. ಏಯ್, ನಿನ್ ತಂಗಿ ನಿಮ್ಮ ಮನೆಗೆ ಕೊಡಕ್ಕಾಗಲ್ಲ ತಾನೆ? ನಿನ್ ಜಾಗ ಖಾಲಿ ಮಾಡು, ಇಲ್ಲಿಂದ ಜಾಗ ಖಾಲಿ ಮಾಡು. ನಿಮ್ಮ ಅಮ್ಮನ ಜೊತೆಗೆ ಹೋಗು. ನಿನ್ ತಂಗಿ ಈ ಮನೆಗೆ ಸೊಸೆಯಾಗಿ ಬಂದ್ರೆ ನಿನ್ಗೆ ಇಲ್ಲಿ ಜಾಗ ಇಲ್ಲ ಅಂತಂದ್ರೆ ಈ ಮನೆಗೆ ಇರ್ಕುಡ್ ನೀನು. ಈ ಮಾತು ನೀನ್ ಹೇಳೋದಲ್ಲ, ಮಾವನ್ ಹೇಳಿ, ಆವಾಗ ನಾನು ಓದ್ತೀನಿ. ಕಲ್ದಿರಮ್ಮ, ಕಲ್ದಿರು, ಹಂಗೆಲ್ಲ ಮಾತಾಡ್ಕೊಟ್ಟು ಕಲ್ದಿರಮ್ಮ. ಇನ್ನೇನಮ್ಮ, ನನಗೆ ಕೊಡ್ಬಾರ್ದು ಕಷ್ಟ ಕೊಡ್ತಾಳೆ. ಎಲ್ಲ ಅನ್ಭವಿಸ್ಕೊಂಡು ನಾನು ಬಿದ್ದಿದ್ದೀನಿ. ನನ್ನ ತಂಗಿನೂ ಈ ಪಾಡು ಬೀಳ್ಬೇಕಾ? ನನ್ನ ತಂಗಿಗೆ ಯಾವ್ದ ಮನೆ ಬರ? ಹಾ, ಅಲ್ಲ, ಮದುವೆ ಆಗದ ಅವನ್ಕ ಊರಾಗ 26 ಜನ ಹೆಂಗ್ ಸುಸವಾಸ ಮಾಡ್ಕೊಂಡವನೆ. ಹಾ, ಅಂತವನ್ಕ ನನ್ನ ತಂಗಿನ ಕೊಡ್ಬೇಕಂತೆ. ನೀ ಎಷ್ಟು ವಯಸ್ಸಾಗದೆ ಯಮ್ಮನ್ಕೆ ನಾಚಿಕೆ ಆಗಲ್ಲ? ಬುದ್ಧಿ ಇಲ್ಲ ಯಮ್ಮನ್ಕ? ಅಂತ ಕಚಡ ನನ್ನ ಮಗನ್ಕ ಸಪೋರ್ಟ್ ಮಾಡ್ತಾವಳೆ. ಸಾವಿತ್ರಿ, ಮಿತಿ ಮೀರಿ ಮಾತಾಡ್ತಾ ಇದ್ಯಾ ನೋಡ. ಆಮೇಲೆ ನನ್ನ ಬುದ್ಧಿ ತಿಳಿಯೋದಲ್ಲ. ನೀನು ಬುದ್ಧಿ ನನ್ನ ಹತ್ರ ತೋರ್ಸತ್ತೆ, ನಾನು ಬೇಡ ಅನ್ನಲ್ಲ. ಯಾಕಂದ್ರೆ ನನ್ನ ಹಣೆ ಬರ ಈ ಕೊಂಪೆಗೆ ಬಂದು ಬಿದ್ದಿದ್ದೀನಿ. ನೀನು ಹೇಳ್ದಂಗೆ ಕೇಳ್ಬೇಕು ನಾನು. ನನ್ನ ತಂಗಿ ಸುದ್ದಿಗೆ ಮಾತ್ರ ನೀನು ಬರಬೇಡ ಅಷ್ಟೇ. ನನ್ನ ತಂಗಿ ಸುದ್ದಿಗೆ ಏನಾರ ಬಂದಿದ್ದಿ ಅಂದ್ರೆ ಅಷ್ಟೇ, ನಾನು ಸುಮ್ಮನೆ ಇರಲ್ಲ. ಓಹೋ, ಚಿಗುರ್ಕೊಂಡಿದ್ಯಲ್ಲೇ? ಹಾ, ಯಾರು ಹೇಳ್ಕೊಟ್ಟಿದ್ ನಿಂಕ ಎದುರು ನಿಂತು ಮಾತಾಡು ಅಂತ? ನಿಮ್ಮ ಅಮ್ಮನ ಹೇಳ್ಕೊಟ್ಲೇನೆ ನಿಂಕ? ಹಾ, ಯಾರೇನು ಹೇಳ್ಕೊಡ್ಬೇಕಾಗಿಲ್ಲ ಅತ್ತೆ. ನಮಗೂ ಮಾತಾಡಕ್ ಬರ್ತೈತೆ. ದೊಡ್ಡೋರಲ್ಲ ಅಂತ ಮರ್ಯಾದೆ ಕೊಟ್ಕೊಂಡು ಓದ್ತಾ ಇರೋದಷ್ಟೇ. ನಾನೇ ಮುಂದೆ ನಿಂತು ರುದ್ರನ್ ಕೊಟ್ಟು ಮದುವೆ ಮಾಡ್ತೀನಿ. ನೀನು ಅದೇನು ಮಾಡ್ತೀಯೋ ಮಾಡ್ಕೊ. ನಡಿಯ ಮನೆಯಿಂದ ಆಚೆ ನಡಿಯೇ. ಇರ್ಕೊಡ್ದು ನೀನು ನಮ್ಮ ಮನೆಗೆ ಜಾಗ ಇಲ್ಲ ನಿಂಕ. ಮಾವನ್ ಬರ್ಲಿ, ಮಾವನ್ ಬಂದು ಈ ಮಾತೇಳಿ. ನಾನು ಒಂದೇ ಒಂದು ಗಳಿಗೆ ಈ ಮನೆಗಿರಲ್ಲ, ಹೊರಟೋತೀನಿ. ಏಯ್, ನಾನೇ ಈ ಮನೆಗೆ ಯಜಮಾನಿ. ನಾನು ಹೇಳ್ದಂಗೆ ನೀವೆಲ್ಲ ಕೇಳಬೇಕು. ನೀನು ಹೇಳ್ದಂಗೆ ನಾನು ಕೇಳಬೇಕಾಗಿಲ್ಲ. ಸಾವಿತ್ರಿ, ಕಲ್ದಿರಮ್ಮ, ಕಲ್ದಿರು, ಹಂಗೆಲ್ಲ ಮಾತಾಡ್ಕೊಡ್ದು ಕಲ್ದಿರು. ಮತ್ತೆ ನೋಡಮ್ಮ, ಯಮ್ಮನ್ ಹೇಳೋದು, ಹಾಂ, ನನಗೇನೋ ಹಣೆ ಬರ ಕಟ್ಕೊಂಡಿದ್ದೀನಿ, ಅನ್ಭವಿಸ್ಬೇಕು. ಸುನೀತಾಗೆ ಯಾವ್ದಮ್ಮ ಹಣೆ ಬರ? ಹಾಂ, ಅದಂಗೆ ರುದ್ರನ್ ಕೊಟ್ಟು ಮದುವೆ ಮಾಡ್ತೀನಿ. ನಾನು ನೋಡ್ತೀನಿ. ನೋಡ್ತಾ ಇರೋ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅದಂಗೆ ಕೊಟ್ಟು ಮದುವೆ ಮಾಡ್ತೀರಿ ಅಂತ. ಅಲ್ಲ ಅತ್ತಿಗೆ, ನೀನು ಕೇಳ್ತಾ ಇರೋದೇನ್ರಾಗೆ ನ್ಯಾಯ ಅದ? ಅವ್ನಿಗೆ ಮದುವೆ ಆಗದೆ ತಾನೆ? ಮದುವೆ ಆಗಿ ಒಂದು ಮಗುನೂ ಆಯಿತು, ಅದು ಹೋಯ್ತು. ಅವನಿಗೆ ತಕೊಂಡೋಗಿ ಆ ಚಿಕ್ಕ ಹುಡುಗಿನ ಕಟ್ಟಬೇಕು ಅಂತ ಹೇಳ್ತಾ ಇದೆಯಲ್ಲ, ಇದು ಸರಿನಾ ಅತ್ತಿಗೆ? ಹಾಂ, ಏಯ್, ಬಾಯಿ ಮುಚ್ಕೊಂಡು ಬಿದ್ದಿರೆ. ಅವ್ನು ಇಷ್ಟಪಟ್ಟವನ ಅವಳನ್ನ, ಅದಕ್ಕೆ ಮದುವೆ ಮಾಡ್ಕೊಡೆ. ಅವನ್ಕ ಚೆನ್ನಾಗಿ ನೋಡ್ಕೊಂತಾನೆ. ಮಗನು ಊರಾಗಿನ ಹೆಂಗಸರನ್ನೆಲ್ಲ ಇಷ್ಟಪಡ್ತಾನೆ. ಅವ್ರನ್ನೆಲ್ಲ ಕರ್ಕೊಂಬಂದು ಮದುವೆ ಮಾಡ್ಕೊಂತೀಯ ನೀನು? ಹಾಂ, ಮಾತಾಡ್ಬೇಕಂದ್ರು ಆಲೋಚನೆ ಮಾಡಿ ಮಾತಾಡಬೇಕು. ನಿನ್ನ ಮಗನ್ಕ ಊರು ತುಂಬ ಏನ್ರಿಗ್ಲವ್ರೆ. ನೋಡಿದ್ಯಾನೆ ನೀನು? ನೋಡಿದ್ಯಾ? ತಿಳಿತದೆ. ಶಾನ್ ಬೋಗ್ರೆ, ಯಾವಳು ಶಾನ್ ಬೋಗ್ರೆ? ಮುಂದುವರೆದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.